ನಮೋ ಮರಿಯ, ನಮೋ ಮರಿಯ, ನಮೋ ಮರಿಯ. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಗುರುಗಳೇ, ಆತ್ಮೀಯ ಸಹೋದರ ಸಹೋದರಿಯರೇ ಹಾಗೂ ಮಾತೆ ಮರಿಯಳ ಪ್ರೀತಿಯ ಭಕ್ತಾದಿಗಳೇ, ಸಂತ ಮದರ್ ತೆರೆಸರವರು ತಾಯಿಯ ಪ್ರೀತಿಯು ದೇವರ ಅಚಲ ಪ್ರೀತಿಯನ್ನು ಪ್ರತಿಬಿಂಬಿಸುತ್ತದೆ ಎಂದು ನುಡಿಯುತ್ತಾರೆ. ಪ್ರಿಯರೇ, ಈ ಭೂಲೋಕದ ತಾಯಿಯ ಪ್ರೀತಿಯು ದೇವರ ಅಚಲ ಪ್ರೀತಿಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳುವಾಗ ಸ್ವರ್ಗೀಯ ತಾಯಿಯಾದ ಮಾತೆ ಮರಿಯಳ ಪ್ರೀತಿಯು ಹೇಗಿರುತ್ತದೆ? ಸಂತ ಯೋವಾನರ ಹಾಗೆ ಯಾರೆಲ್ಲ ಮಾತೆ ಮರಿಯಳನ್ನು ತಮ್ಮ ಜೀವನದಲ್ಲಿ, ತಮ್ಮ ಕುಟುಂಬಗಳಲ್ಲಿ, ತಮ್ಮ ಮನೆಗಳಲ್ಲಿ ಬರಮಾಡಿಕೊಳ್ಳುತ್ತಾರೋ ಅವರೆಲ್ಲರೂ ಪ್ರಭು ಕ್ರಿಸ್ತರ ಉತ್ತಮ ಅನುಯಾಯಿಗಳು ಆಗುತ್ತಾರೆ ಎಂದು ನುಡಿಯಲಾಗಿದೆ. ಹೇಗೆ ಎಂದು ನಾವು ಚಿಂತಿಸುವಾಗ ಮಾತೆ ಮರಿಯಳು ನಮ್ಮೆಲ್ಲರಿಗೂ ನೀಡುವಂತಹ ಒಂದೇ ಮಾರ್ಗದರ್ಶನ. ಅವರು ನಿಮಗೆ ಏನೆಲ್ಲ ಹೇಳುತ್ತಾರೋ ಅದನ್ನು ನೀವು ಮಾಡಿರಿ ಎಂದು. ಡು ವಾಟ್ ಎವರ್ ಹಿ ಟೆಲ್ಸ್ ಯು ಟು ಡೂ. ಪ್ರಿಯರೇ, ಈಗ ತಾನೇ ನೀವೆಲ್ಲರೂ ಮಾತೆ ಮರಿಯಳನ್ನು ನಿಮ್ಮ ಕುಟುಂಬಗಳಲ್ಲಿ ನೀವು ಸ್ವಾಗತಿಸಿ ಅವರಿಗೆ ನಿಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಿದ್ದೀರಿ. ಇಂದು ಮಾತೆ ಮರಿಯಳು ನಮ್ಮನ್ನು, ನಮ್ಮ ಕುಟುಂಬಗಳನ್ನು ಸಂಧಿಸುವಾಗ 3 ಮುಖ್ಯವಾದ ವಿಶೇಷತೆಗಳನ್ನು ನಾವು ನೋಡಬಹುದು, ಅದನ್ನು ನಾವು ಅನುಭವಿಸಬಹುದು. ಮೊದಲನೆಯದಾಗಿ, ಮಾತೆ ಮರಿಯಳು ನಮ್ಮ ಕುಟುಂಬಗಳನ್ನು ಭೇಟಿ ಮಾಡುವಾಗ ಪ್ರಭುವಿನ ಆನಂದವನ್ನು ಅವರು ನಮಗೆ ತರುತ್ತಾರೆ. ಪ್ರಿಯರೇ, ಯೋವಾನನ ಶುಭ ಸಂದೇಶ 2ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ. ಕಾನಾ ಊರಿನ ಮದುವೆಯ ಆ ಸಂದರ್ಭದಲ್ಲಿ ದ್ರಾಕ್ಷಾ ರಸದ ಆ ಕೊರತೆಯನ್ನು ಕಂಡು ಆ ಕೊರತೆಯಿಂದ ಬರುವಂತಹ ಆ ದುಃಖವನ್ನು ಅರಿತು ಆ ಸಮಸ್ಯೆಯನ್ನು ಪ್ರಭು ಯೇಸುವರಿಗೆ ತಂದಳು ಮಾತೆ ಮರಿಯಳು. ಪ್ರಿಯರೇ, ಇಂದು ನಮ್ಮ ಮನೆಗಳಲ್ಲಿ ಮಾತೆ ಮರಿಯಳನ್ನು ನಾವು ಬರಮಾಡಿಕೊಳ್ಳುವಾಗ ನಮ್ಮ ಕುಟುಂಬಗಳಲ್ಲಿ ಇರುವಂತಹ ಆ ಕೊರತೆಗಳನ್ನು, ಆ ಸಮಸ್ಯೆಗಳನ್ನು ಪ್ರಭುವಿನಲ್ಲಿ ನಮಗಾಗಿ ಪ್ರಾರ್ಥಿಸುವಂಥ ಒಬ್ಬ ವ್ಯಕ್ತಿ ಎಂದು ಹೇಳುವಾಗ ಅದು ನಮ್ಮ ಮಾತೆ ಮರಿಯಳು. ಅಂದು ಕಾನಾ ಊರಿನಲ್ಲಿ ಆ ಅದ್ಭುತ ಕಾರ್ಯವನ್ನು ಮಾಡಿದಂತಹ ಪ್ರಭು ಯೇಸು ಇಂದು ಮಾತೆ ಮರಿಯಳ ಆ ಮಧ್ಯಸ್ಥಿಕೆಯ ಮೂಲಕ ನಮ್ಮ ಕುಟುಂಬದಲ್ಲಿಯೂ ಆ ಅದ್ಭುತ ಕಾರ್ಯಗಳನ್ನು ಮಾಡಲಿದ್ದಾರೆ ಪ್ರಭು ಯೇಸು ಕ್ರಿಸ್ತರು. ಇಂದಿನ 2ನೆಯ ಒಂದು ವಿಶೇಷತೆ ಏನೆಂದರೆ, ಮಾತೆ ಮರಿಯಳು ನಮ್ಮ ಕುಟುಂಬಗಳನ್ನು ಸಂಧಿಸುವಾಗ ಅವಳು ಪ್ರಭುವಿನ ಶಾಂತಿ ಮತ್ತು ಸಮಾಧಾನವನ್ನು ತರುತ್ತಾಳೆ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ನಾವು ಕೇಳಿದೆವು, ಮರಿಯಳು ತನ್ನ ಸಂಬಂಧಿಗಳಾದ ಎಲಿಸಬೇತಳನ್ನು ಗುಡ್ಡಗಾಡಿನ ಪ್ರದೇಶಗಳಲ್ಲಿ ಪ್ರಯಾಣಿಸಿ ಸಂಧಿಸುವ ಆ ಸಂದರ್ಭ, ಈ ಲೋಕಕ್ಕೆ ಬರಲಿದ್ದ ಆ ಶಾಂತಿ ದೂತನ ಸಮಾಧಾನವನ್ನು ಹಂಚಿಕೊಳ್ಳುವುದನ್ನು ನಾವು ಕೇಳಿದ್ದೆವು. ಮಾತೆ ಮರಿಯಳ ಆ ವಂದನೆಯನ್ನು ಕೇಳಿದೆ ತಡ ಎಲಿಸಬೇತಿನ ಗರ್ಭದಲ್ಲಿದ್ದಂತಹ ಆ ಶಿಶು, ಆ ಮಗು ಸ್ನಾನಿಕ ಯೋವಾನನು ನಲಿದಾಡುತ್ತಾನೆ. ಪ್ರಿಯರೇ, ಎಲ್ಲಿ ಮಾತೆ ಮರಿಯಳ ಪ್ರಸನ್ನತೆ ಇರುತ್ತದೆಯೋ ಅಲ್ಲಿ ಪ್ರಭುವಿನ ಶಾಂತಿ ಮತ್ತು ಸಮಾಧಾನ ನೆಲೆಸಿರುತ್ತದೆ ಎಂದು ಹೇಳಿದರೆ ಅದು ತಪ್ಪಾಗಲಾರದು. ಪ್ರಿಯರೇ, ಇಂದು ನಮ್ಮ ಕುಟುಂಬಗಳಲ್ಲಿ ಪ್ರಭುವಿನ ಶಾಂತಿ ಮತ್ತು ಸಮಾಧಾನದ
ಅವಶ್ಯಕತೆ ಇದೆ. ಇದನ್ನು ಕೆಲವರು ಹೇಳಿಕೊಳ್ಳುತ್ತಾರೆ, ಅದನ್ನು ಕೇಳಿಕೊಳ್ಳುತ್ತಾರೆ. ಆದರೆ ಕೆಲವರಿಂದ ಅದನ್ನು ಕೇಳಿಕೊಳ್ಳಲು ಸಾಧ್ಯವಾಗದೆ ಒಂದು ಸಮಸ್ಯೆಯಲ್ಲಿ ಒಳಗಾಗಿದ್ದಾರೆ. ಪ್ರಿಯರೇ, ಮಾತೆ ಮರಿಯಳನ್ನು ನಾವು ಯಾವಾಗ ನಮ್ಮನ್ನು ಮುನ್ನಡೆಸುವ ತಾಯಿ ಎಂದು ನಾವು ಬರಮಾಡಿಕೊಳ್ಳುವಾಗ ಖಂಡಿತವಾಗಿಯೂ ಪ್ರಭುವಿನ ಶಾಂತಿ ಮತ್ತು ಸಮಾಧಾನ ನಮ್ಮ ಕುಟುಂಬಗಳಲ್ಲಿ, ನಮ್ಮ ಆ ಸತ್ಸಂಬಂಧದಲ್ಲಿ ನೆಲೆಸಿರುತ್ತದೆ. ಮೂರನೆಯದಾಗಿ, ಮಾತೆ ಮರಿಯಮ್ಮನವರು ನಮ್ಮ ಕುಟುಂಬಗಳನ್ನು ಸಂಧಿಸುವಾಗ ಅವಳು ಪ್ರಭುವಿನ ಕರುಣೆ, ಕ್ಷಮೆ ಮತ್ತು ಐಕ್ಯತೆಯನ್ನು ತರುತ್ತಾಳೆ. ಪ್ರಿಯರೇ, ನಮ್ಮ ಕಥೋಲಿಕ ಸಂಪ್ರದಾಯದಲ್ಲಿ ಮಾತೆ ಮರಿಯಳನ್ನು ಕರುಣೆ ಮತ್ತು ಐಕ್ಯತೆಯ ಸಂಕೇತವೆಂದು ಪರಿಗಣಿಸಲಾಗಿದೆ. ಏಕೆಂದರೆ ಮಾತೆ ಮರಿಯಮ್ಮನವರು ಕರುಣೆಯ ಸ್ವಭಾವವನ್ನು ಹಾಗೂ ಪ್ರಭು ಯೇಸು ತನ್ನ ವಶಕ್ಕೆ ಒಪ್ಪಿಸಿರುವ ಮಾನವ ಜನಾಂಗಕ್ಕೆ ಸತತವಾಗಿ ಮಧ್ಯಸ್ಥಿಕೆಯನ್ನು ವಹಿಸುವ ಪ್ರೀತಿಯ ತಾಯಿಯ ಪಾತ್ರವನ್ನು ಹೊಂದಿದ್ದಾರೆ. ಈ ಒಂದು ಕಾರಣದಿಂದ ಸಂತ ಫೌಸ್ತೀನ ಕೋವಾಲ್ಸ್ಕದವರು ಮಾತೆ ಮರಿಯಳು ಭರವಸೆ ಮತ್ತು ಕರುಣೆಯ ಸಾಧನ. ಅವಳ ಶಕ್ತಿಯುತ ಮಧ್ಯಸ್ಥಿಕೆಯಲ್ಲಿ ಪ್ರತಿಯೊಬ್ಬರೂ ಆಶ್ರಯ ಹಾಗೂ ಗುಣ ಹೊಂದಬಹುದು. ಅದು ಮಾತ್ರವಲ್ಲದೆ ದೇವರೊಂದಿಗೆ ಐಕ್ಯತೆಯಲ್ಲಿ ಅವರು ಜೀವಿಸಬಹುದು ಎಂದು ನುಡಿಯುತ್ತಾರೆ. ಆದುದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರತಿದಿನವೂ ಕೇವಲ ಅಕ್ಟೋಬರ್ ತಿಂಗಳು ಮಾತ್ರವಲ್ಲದೆ, ಕೇವಲ ಮೇ ತಿಂಗಳು ಮಾತ್ರವಲ್ಲದೆ, ಪ್ರತಿದಿನವೂ ನಾವು ವೈಯಕ್ತಿಕವಾಗಿ ನಮ್ಮ ಕುಟುಂಬಗಳಲ್ಲಿ ಪ್ರಾರ್ಥನೆಯನ್ನು ನಾವು ಹೇಳುವಾಗ, ಅದರಲ್ಲೂ ವಿಶೇಷವಾಗಿ ಜಪಸರ ಪ್ರಾರ್ಥನೆಯನ್ನು ನಮ್ಮ ಕೈಗಳಲ್ಲಿ ಹಿಡಿದು ನಾವು ಆ ಪ್ರಾರ್ಥನೆಯನ್ನು ಹೇಳುವಾಗ ಮಾತೆ ಮರಿಯಳನ್ನು ಪ್ರತಿದಿನವೂ ನಮ್ಮ ಮನಗಳಲ್ಲಿ, ನಮ್ಮ ಮನೆಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ ನಾವು ಸ್ವಾಗತಿಸಬೇಕು. ಆಗ ಸ್ವಾಗತಿಸುವಾಗ ಪ್ರಭುವಿನ ಶಾಂತಿ, ಸಮಾಧಾನ, ಕ್ಷಮೆ, ಕರುಣೆ ಮತ್ತು ಐಕ್ಯತೆ ಎಂದಿಗೂ ನೆಲೆಸಿರುತ್ತದೆ. ಈ ಒಂದು ಅನುಗ್ರಹಕ್ಕೋಸ್ಕರ ಈ ದಿವ್ಯ ಬಲಿ ಪೂಜೆಯಲ್ಲಿ ನಾವು ಪ್ರಾರ್ಥಿಸೋಣ. ಆಮೇನ್.